ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಮನೆ ಎಲ್ಲ ಕಸ ಗುಡಿಸೀನಿ. ಇವತ್ತು ಕರೆಂಟೇ ಇಲ್ಲ ನೋಡಿ ಊರಲ್ಲಿ, ಯಾಕನ್ನೋ ಗೊತ್ತಿಲ್ಲ ಸ್ನೇಹಿತರೆ. 9ಕ್ಕೆ 10 ನಿಮಿಷ ಕಮ್ಮಿ ಐತೆ. ಶ್ರಾವಣಿ 10 ನಿಮಿಷನೇ ರೊಟ್ಟಿ ಮಾಡ್ಬೇಕ್ರಿ. ದೇವ್ರಿಗೂ ಲೇಟ್ ಆಯ್ತು ನೋಡಿ. ಇವತ್ತು ಆ ಕಡೆ ಕೆಲಸ ಮಾಡ್ಕೊಳೋದು ನೋಡ್ತಿರ್ಬೇಕು. ಮನೆ ಎಲ್ಲ ಕ್ಲೀನಾಗೈತೆ. ಬದ್ನಿಕಾಯಿ ಪಲ್ಯ ಮಾಡೀನಿ. ಇವಾಗ ವ್ಲಾಗ್ ಚಾಲು ಮಾಡೀನಿ ನೋಡಿ ಸ್ನೇಹಿತರೆ. ಏನು ಮಾಡೋದು, ಮಕ್ಕಳು ಸ್ಕೂಲ್ಗೆ ಹೋಗ್ತಾವು. 7ಕ್ಕೆ ಎದ್ದೀನಿ ರೀ, ಎಚ್ಚರ ಇಲ್ಲಿ ಇವತ್ತು ನೀರು ಕಾಯಕ್ಕೆ. ಇದು ಜಿಗಿ ಹಾಕೊಂಡಾಕ ಸ್ನೇಹಿತರೆ. ಜ್ವಾದಿಟ್ಟು ನಾದಿಟ್ಟೀನಿ. ಒಂದು ಸಜ್ಜೆ ರೊಟ್ಟಿ ಮಾಡಿರೋದಂತೆ ಜಿಗಿ ಹಾಕೋಬೇಕಂತೇಳಿ ಇದು ಮಾಡೀನಿ. ಈ ಕಡೆ ಬದ್ನಿಕಾಯಿ ಪಲ್ಯನ ಮಾಡಿ ನೋಡಿ, ಕಾಣ್ತಿರ್ಬೇಕು ನಿಮ್ಗೆ. ಕಾರಳ ಪುಡಿ ಹಚ್ಚಿ ಮಾಡಿ ನೋಡಿ ಬದ್ನಿಕಾಯಿ ಪಲ್ಯ. ಬರೀ ನಾ ಶ್ರಾವಣಂದು ಹಾಕಿಲ್ಲ. ಇವತ್ತು ಲೇಟಾಗಿ ಇದ್ರಕ್ಕೆ ಎಲ್ಲ ಕೆಲಸ ಅಲ್ಲೇ. ಅಲ್ಲಿ ಆಡಾಕತ್ತಲ್ಲ ಸ್ನೇಹಿತರೆ. ಆಟ ಆಡು. ಎಲ್ಲಿ ಹೋಗ್ಬೇಡ, ಹಿಂಗೆ ಸರ್ ಕುಂದರು. ನೆಳ್ಳೆ ಐತಿ, ಹಿಂದೆ ಸರ್ ಕುಂತ ಆಟ ಆಡ್ಯಪ್ಪ. ಅಲ್ಲಿಂದ ಸರಿ ನೆಳ್ಳೆ ಐತಿ ನೋಡು. ಆಟ ಆಡಕತ್ತ ಸ್ನೇಹಿತರೆ. ಆಟ ಆಳಿವ ಇವ. ಹಂಗೆ ಪಂಗೆ ತೋರಿಸೋಬೇಡ ನೋಡಿ. ಹಿಂದೆಲ್ಲ ಮೊಸರಿನ ತಿಕ್ಕಿನಿಲ್ಲ ಆಗೈತಿ. ಬರೀ ಶ್ರಾವಣಿಜಿ ಸಾಲಿ ಸ್ಕೂಲಿಗೆ ಕಳಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೊಟ್ಟಿ ಮಾಡಿ. ಹಿಂಗೈತೆ ನೋಡಿ ರೊಟ್ಟಿನ ಮಾಡಿದೆ. ಇವಾಗ ಸ್ವಲ್ಪ ವಿಡಿಯೋ ಕಂಟಿನ್ಯೂ ಚಲೋ ಮಾಡಿರೋದು ಮಾಡೀನಿ ನೋಡಿ. ಟೈಮ್ ಇಲ್ಲ ನೋಡಿ ಸ್ನೇಹಿತರೆ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋದಾಯ್ತು ನೋಡು. ಶ್ರಾವಣಿ ಸ್ಕೂಲಿಗೆ ಕಳಿಸಿ ರೊಟ್ಟಿ ಮಾಡಿ ಬಟ್ಟೆ ಬಾಂಡೆ ಮಾಡಿದೆ. ಬಟ್ಟೆ ಗಿರೇಕ್ಕೆ ಬಂದು ಮತ್ತು ಆ ಬಟ್ಟೆ ಗಿರೇಕಿ ಕೊಟ್ಟು ಜಾಕ ಮಾಡಿ ಊಟ ಮಾಡಿ ಇಷ್ಟು ಬಾಂಡೆ ಸ್ವಲ್ಪ ಇದ್ರು ಬಾಂಡೆ. ಏನು ಬಟ್ಟೆನೂ ಒಣಗ್ಯ ನೋಡಿ ಸ್ನೇಹಿತರೆ ಎಲ್ಲ. ಬರೀ ಇವಾಗ ಏನು ಮಾಡ್ತೀನಿ ಅಂದ್ರೆ ಬಟ್ಟೆ ಗಿರೇಕಿ 4 ಸೀರೆ ವ್ಯಾಪಾರ. ಅದು 4 ಸೀರೆ ವ್ಯಾಪಾರ ಹಾಕಿರಾಗ 4 ತಾಸು ಹೋಗ್ಬಿಡ್ತೀವಿ ಸ್ನೇಹಿತರಲ್ಲಿ. ಬಂದವ್ರಿಗೂ ಮಾತಾಡೋದು ಕುಂದ್ರೋದು ನಿಂದ್ರೂ ಇದ್ದೇ ಇರುತ್ತಲ್ರಿ. ಸದ್ದ ಪಿಕೋ ಮಾಡೋದು, ಎಷ್ಟಕ್ಕೆ ಸೀರೆಗಳು ಪಿಕೋ ಮಾಡೋದು. ಅವ್ರಿಗೆ ಈಗ 1 ತಿಂಗಳು ಆತು ನಾ ಬರೀ ಅವ್ರು ಆಟಿ ಹೊಲ್ದೇ ಇಲ್ಲ. ಹಿಂಗಾಗಿ ಅದಕ್ಕೆ ಪಿಕೋ ಮಾಡ್ಕೋಬೇಕಂತೇಳಿ ಮಾಡೀನಿ. ಈಗ ಇವು ಇಂಥವು ಸೀರೆಗಳು ಖಾಲಿಯಾಗಿ ನೋಡಿ. ಇಲ್ಲಿ ಪೋಸ್ಟ್ರ್ ಐತೆ ಬರೀಲಿ. ಈ ಥರ ಸೀರೆಗಳು 4 ಶೇಲ್ ಆದರೂ ಇನ್ನೂ 2 ಉಳಿದಾವು. ಇವು ಚಂದ ಶರು ಬಂದವು. ಈಗ ಅಷ್ಟು ಪಿಕೋ ಹಾಕಕ್ಕೆ ಇಲ್ಲೇ ಕೊಟ್ಟು ತೊಗೊಳೋದು, ಇಲ್ಲೇ ಓದೋಗ್ಬಿಡೋದು. ಅಷ್ಟು ಮಂದಿ ಉದಾರ, ಅಷ್ಟು ಮಂದಿ ಇಲ್ಲ. ಏನು ತಿನ್ನು. ಶ್ರವಣ್ ಕುಮಾರ್ನು ಸಾಲಿಂತ ಬಂದ ಸ್ನೇಹಿತರ. ಟೈಮನ್ನು 3 ಹಾಕಿ ಬಂದೈತಿ. 2 ನೈಟಿ ಹೊಲಿಬೇಕು, ಇಷ್ಟು ಪಿಕೋ ಹಾಕೋಬೇಕು. ಇನ್ನು ಮಾಡಿದವ್ರಿ ಪಿಕೋ ಹಾಕೋ ನೋಡಿ. ಆ ಮಾಡೋ ಬೀದ ತಳ ಬೀದಾವು. ಈ 2 ನೈಟಿ ಹೊಲಿಗೆ ಹಾಕಿ ಇಷ್ಟು ಪಿಕೋ ಮಾಡಿಂದ ಇವತ್ತಿನ ಕ್ಲಿಯರ್ ಆಗುತ್ತೆ. 12 ಗಂಟೆಗೆ ಗ್ರಾನ್ ಹಿಡಿದತ್ತ ಸ್ನೇಹಿತರೆ. ಈ 3ಕ್ಕೆ ಜಾಸ್ತಿ ಅಂತ ಇದು ಕರ್ಕಿ ತಂದು ಹಾಕ್ಬೇಕಾಗಿತ್ತು. ಎಲ್ಲಿ ಕರ್ಕಿನೇ ಸಿಗಲಿಲ್ಲ. ಹಿಂಗಾಗಿ ಬಿಟ್ಟಿನ್ರಿ. ಈಗ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ ಬರ್ರಿ ಮತ್ತು ನೈಟಿ ಒಳಗೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಮೊನ್ನೆ ಸೆಕೆಂಡ್ ಇಯರ್ ಇದು ನನ್ನ ನೈಟಿ ಟಿಚ್ ಮಾಡ್ಬೇಕಂದ್ರೆ 1-2-3 ವಿಷಯ ಇದ್ದು ನಿಮ್ಗೂ ಶೇರ್ ಮಾಡಿದ್ರಂತ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿ. ಟೈಮ್ 3 ಗಂಟೆ ಆಯ್ತು ಕರೆಕ್ಟಾ. ಸೆಕೆಂಡ್ ಇಯರ್ ಪೇಪರ್ ಇದು ನೋಡಿ. ಫಸ್ಟ್ನೇ ದಿನ ಶನಿವಾರ ದಿನ ನಾನು ಶ್ರಾವಣಿಗೆ ಡ್ಯಾನ್ಸಿಗೆಲ್ಲ ತರಬೇಕಂತೆ ಮುದ್ಯಾಕೆ ಹೋದ್ನೆಲ್ಲ ಅವತ್ತು ಹೇಳ್ಬೇಕಂತ ಮಾಡೀನಿ. ನಿಮ್ಮ ಮುಂದೆ ಹೇಳೇ ಇಲ್ಲ ಸ್ನೇಹಿತರೆ. ಸೆಕೆಂಡ್ ಇಯರ್ ಪೇಪರ್ ಬರೋದು ಬಂದು 2 ಹುಡ್ರು ಬೈಕ್ ತೊಗೊಂಟಾವು. ನಿಂತ ಗಾಡಿಗೆ ಹೊಡೆದ್ಬಿಟ್ಟಾವಂತ್ರಿ. ಕಲಾಸ್ರಿ ಜಾಗ ಮ್ಯಾಗ ಸರ್ಕಾರ ದವಾಖಾನೆ ಮುಂದೆ ಮಂದಿ ಬಿಗದಿತ್ತು. ಬಸ್ ತರಿ ಬಂತವತ್ತ ಹೇಳ್ಬೇಕು ಅಂತ ನಾ ಮಾಡೀನಿ. ಜಾಸ್ತಿ ಇಲ್ಲ ಇವತ್ತು ನೆಪ್ಪ ಅಂತ ಹೇಳಿದೆ ಸ್ನೇಹಿತರೆ. ಗಾಡಿ ಹೆಂಗೆ ಹೊಡಿಬೇಕಾದ್ರೆ ಮಕ್ಕಳು ನಿಧಾನ ಸಂಘಟನೆ ಅಂತಿಲ್ಲ ನೋಡಿ. ಈಗ ತಾಯಿದೇರು ಮನ್ಯಾಗ ಮಕ್ಕಳು ಸಾಲಿ ಕಲ್ತು ಬರ್ತಾವೆ, ಪೇಪರ್ ಬರೋದು ಬರ್ತಾವೆ, ಹೆಂಗೆ ಬರಿತಾವೆ ಹೆಂಗಿಲ್ಲೋ ಅಂತೇಳಿ ಅವು ಪಾಪ ಬಾಯಿ ತಿರ್ಕೊಂಡು ಅವು ಕುಂತಿರ್ತಾವೆ. ಮಕ್ಳು ಈ ಥರ ಮಾಡಿಬಿಟ್ರೆ ಅವು ತಂದೆ ತಾಯಿ ಹೊಟ್ಟೆ ಇರ್ತಂಗೆ ಯಾರ್ದು ಹೊಟ್ಟೆ ಉಳಿಯಲ್ಲ ಸ್ನೇಹಿತರೆ. ತಂದೆ ತಾಯಿಗೆ ಏನು ಮಾಡೋದು, ಯಾವ ಥರ ಸಮಾಧಾನ ಹೇಳೋದು ಗೊತ್ತಾಗಲ್ಲ. ಈಗಿನ ಮಕ್ಳು ಆದಷ್ಟು ಎಲ್ಲರಿಗೂ ಹೇಳೋದು ಏನಂದ್ರೆ ನಿಧಾನಕ್ಕೆ ಗಾಡಿ ಹೊಡೀರಿ, ಹುಷಾರಾಗಿರ್ರಿ. ಯಾಕಂದ್ರೆ ಕಾಲ್ಮಾನ ಭಾಳ ಸೂಕ್ಷ್ಮ ಇದ್ರೆ. ಅವಾಗೆಲ್ಲ 100 ವರ್ಷ 112 ವರ್ಷ ಹಿಂಗೆ ತೀರ್ಕೋದ್ರಂತ. ಈಗ 20, 30, 40 ವರ್ಷಕ್ಕೆ ಡಮಾರ್ ಸ್ನೇಹಿತರೆ. ಈಗ ಹೆಂಗೆ ನೋಡಿ ಇನ್ನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇವಾಗಿನ ಕಾಲ ಹಿಂಗಿದೆ. ಇರೋದೊಂದು ಜೀವನ ನಮ್ಗೆ ಹೆಂಗೆ ಬೇಕು ಹಂಗೆ ಇರಿ ಸ್ನೇಹಿತರೆ. ಒಳ್ಳೇದನ್ನು ಮಾಡಿರಿ, ಕೆಟ್ಟದ್ದು ಮಾಡೋಕೆ ಹೋಗ್ಬೇಡ್ರಿ. ಕೆಟ್ಟದ್ದು ಮಾಡಿ ನಮಗೆ ಕೆಟ್ಟದ್ದು ಅನುಭವಿಸೋಕ್ಕಿಂತ ಒಳ್ಳೇದು ಒಂದು ಕೆಲಸ ಮಾಡಿ ಒಳ್ಳೆತನದಿಂದ ದುಡಿಯೋದು ಬೆಸ್ಟ್ ನೋಡಿ. ನಮ್ಮ ಸೊಕ್ಕು, ನಮ್ಮ ದಿಮಾಕ, ನಮ್ಮ ಅಹಂಕಾರ, ನಮ್ಮದೆಲ್ಲ ನಾವು ಏನೇ ಯಾವ ಥರ ಇರಲಿ ಅದು ನಮ್ಮನ್ನೇ ತಿಂತೆ ಸ್ನೇಹಿತರೆ. ಇನ್ನೊಬ್ಬರು ತಿನ್ನೋಕೆ ಸಾಧ್ಯ ಇಲ್ಲ. ಅದು ಎಲ್ಲ ಜೀವನದಾಗ ನಾವು ನೋಡಿ ಎಷ್ಟು ಹುಡ್ರು ಯಾವ ರೀತಿ ಒಂದು ಏನೋ ಗೊತ್ತಿಲ್ಲ. ಹುಮ್ಮತನ ಅನ್ನೋದು ಮಕ್ಕಳಿಗೆ ಭಾಳ ಡೇಂಜರಸ್ಸು ಸ್ನೇಹಿತರೆ. ಮಕ್ಕಳಿಗೆ ಎಲ್ಲ ಒಂದು ಕಮೆಂಟ್ಗಳು ನೋಡಿ ತುಂಬಾ ಖುಷಿ ಆಯ್ತು. ಅದ್ರಾಗ ಒಂದು ಕಮೆಂಟ್ ಮಾತ್ರ ನನ್ನ ನಕ್ ಸಾಕಾಗಿದೆ ಸ್ನೇಹಿತರೆ. ಯಾವ ಕಮೆಂಟ್ ಅಂತ ವಿಚಾರ ಮಾಡಾಕತ್ತಿರ್ಬೇಕು. ನಿಮ್ಗೆ ಆಮೇಲೆ ಹೇಳ್ತೀನಿ. ಇವತ್ತು ನಾ ಬೆಳಗ್ಗೆ 8 ಗಂಟೆಗೆ ವಿಡಿಯೋ ಹಾಕಿ ನೋಡಿ. ಆ ವಿಡಿಯೋಕ್ಕೆ ಬಂದ ಕಮೆಂಟ್ ಇದು. ಹೌದು ಸಿಸ್ಟರ್, ನಿಮ್ಮ ಮಾತು ನಿಜ ಅಂತ 100% ನಿಜ ಅಂತ
ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ತುಳಜಾ ಸಿಸ್ಟರ್ ಮತ್ತು ಇದು ಸುರೇಖಾ ಸಿಸ್ಟರ್ ಒಬ್ರು ಕಮೆಂಟ್ ಮಾಡ, ಹಾಯ್ ಸಿಸ್ಟರ್, ನೀವು ಹೇಳ್ತಾ ಇರೋದು ನಮಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗೈತೆ ಆಗುತ್ತೆ. ನೀವು ಎಷ್ಟು ಕಷ್ಟ ಅನುಭವಿಸಿರಿ ಅಂತ ಕೇಳ್ಯಾರ. ಏನು ಮಾಡೋದ್ರಿ, ಇದು ಎಷ್ಟು ಕಷ್ಟ ಅಲ್ಲ, ಇದಕ್ಕಿಂತ ಅಪ್ಪಟ್ಟ ಕಷ್ಟ ಅನುಭವಿಸಿವಿ. ಕಷ್ಟ ಅಂದ್ರೆ ಕಷ್ಟ ಆಗತ್ತೆ ರೀ, ಇಲ್ಲಾಂದ್ರೆ ನಾವು ಮಾಡ್ಕೊಂಡು ಹೋಗೋಕ್ಕಾಗತ್ತಾ. ಅಕ್ಕ ನೀವು ಹೇಳೋದು 100 ಸತ್ಯ ಅಕ್ಕ ಅಂತ ಕಮೆಂಟ್ ಹಾಕಿರಿ. ಗೌರಿ ಅಂತೈತೆ. ಥ್ಯಾಂಕ್ ಯು ಸೋ ಮಚ್ ರೀ. ಈ ವಿಡಿಯೋಕ್ಕೆ ನನಗೆ 3 ಕಮೆಂಟ್ಗಳು ಭಾಳ ಇಷ್ಟ ಅದಕ್ಕೆ ನಾ ಹೇಳಿದ್ದು ನೋಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋಕ್ಕೆ ಬಂದಿರ್ತಾರೆ ರೀ. ಸೂಪರ್ ವಿಡಿಯೋ ಆ್ಯಂಡ್ ಶ್ರಾವಣಿ ಸೂಪರ್ ಆಗಿ ಕಾಣ್ತಾ ಇದ್ದಾಳೆ, ದೃಷ್ಟಿ ತೆಗೀರಿ ಅಂತ ಆರತಿ ಸಿಸ್ಟರ್ ಹಾಕಿರಿ. ಕರೆ ವಿನೇಗರ್ ನಮ್ಮ ಆಂಟಿಯರು ಬೈದಾರೆ. ಇಲ್ಲೇ ದೃಷ್ಟಿನ ತೆಗೆದು ನೋಡೋಕ್ಕಿಗೆ ಏನು ಮಾಡೋದು. ಶಿವರಾಜ್ ಕುಮಾರ್ ಅಂತ ಐತೆ. ಶ್ರೀಶೈಲ ಪಾದಯಾತ್ರೆ ಯಾವಾಗ ಹೋಗ್ತೀರಿ ಸಾವಿತ್ರಿ ಅವರೇ ಅಂತ ಕೇಳಿರಿ. ನಾನು ಈ ಸಲ ನೋಡ್ಬೇಕ್ರಿ, ಶ್ರೀಶೈಲ ಪಾದಯಾತ್ರೆ ಹೋಗೋ ಪ್ಲ್ಯಾನಿಂಗ್ ಏನೂ ಇಲ್ಲ. ಶ್ರೀಶೈಲ ಮುತ್ತೆ ಹೆಂಗೆ ಮಾಡ್ತಾರೆ ಮಾಡಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕನ್ನೋ ತಲೆ ಬಂದುಬಿಟ್ಟೆ ಸ್ನೇಹಿತರೆ. ಯಾಕೋ ಮನಸ್ಸೇ ನೆಮ್ಮದಿಲ್ಲ, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನಿಸೈತೆ. ನೋಡೋಣ್ರಿ, ಹೋದ್ರೆ ಒಂದು ಕಡೆ ಹೋಗಿರ್ತೀನಿ, ಶ್ರೀಶೈಲಕರ ಹೋಗ್ತೀನಿ, ಮಂತ್ರಾಲಯಕ್ಕರ ಹೋಗ್ತೀನಿ. 2 ಕಡೆ ಹೋಗ್ಬೇಕಂದ್ರೆ ಮಕ್ಕಳು ಬಿಟ್ಟು ಮನೆಯ ಕೆಲಸ ಸಿಕ್ಕಾಪಟ್ಟೆ ಎಲ್ಲ ಇದು ಐತೆ ಸ್ನೇಹಿತರೆ. ನಿಜ ಶ್ರಾವಣಿ ಅವ್ರ ದೊಡ್ಡಮ್ಮ ಥರ ಇದ್ದಾಳೆ ಅಂತ ಭಾಳ ಮಂದಿ ಕಮೆಂಟ್ ಹಾಕಿರಿ. ಶ್ರಾವಣಿ ಸೇಮ್ ದೊಡ್ಡ ನಮ್ಮ ಅಕ್ಕನ ಥರ ಅದ ಅಂಥೇಳಿ. ಹೌದ್ರಿ, ಸೇಮ್ ಹಂಗೆ ಅದ ವರ್ಷ ಯಾವಾಗಲೂ ಹೇಳ್ತಿರ್ತಿದ್ನಲ್ಲ, ಅದಕ್ಕೆ ನಿಮ್ಗೆ ತೋರಿಸಿದೆ. ಸೇಮ್ ದೊಡ್ಡಮ್ಮನಿಗೆ ಶ್ರಾವಣಿ ಅಂತ ಹಾಕ್ಯಾರೊಬ್ಬರು. ಶ್ರಾವಣಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಭಾಳ ಮಂದಿ ನೆದರ್ ತೆಗೀರಿ ಅಂತ ಹೇಳಿರಿ. ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲರದು ಓಕೆ ರೀ. ಒಂದು ಕಮೆಂಟ್ ಇದ್ರಾಗ ಎಷ್ಟು ಮಜಾ ಆಯ್ತು ನೋಡಿ ಸ್ನೇಹಿತರೆ. ಅವ್ರೇನು ಅರ್ಜೆಂಟ್ನೇ ಹಾಕ್ಯಾರೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಕಮೆಂಟ್ ಇವಾಗಿಲ್ಲ, ಕಾಣಿಸ್ತಾ ಇಲ್ಲ, ಡಿಲೀಟ್ ಆಗೈತೆ. ಏನಂತ ಕಮೆಂಟ್ ಹಾಕಿದ್ರೆ ಅದು ಹೇಳ್ಬಿಡ್ತೀನಿ. ಇಷ್ಟು ಹೇಳಿ ನಾನು ನಕ್ಕಿದು ಬಿಡಲ್ಲ. ಸಿಸ್ಟರ್ ಶ್ರಾವಣಿ ಉರ್ದಟ್ಟಿ ಕಾರ್ಯಕ್ರಮ ಸೂಪರ್ ಆಗೈತ್ರಿ ಅಂತ ಕಮೆಂಟ್ ಮಾಡಿದರು. ನಾನು ಒಬ್ಬರು ಬಳಿ ತರಕ್ಕೆ ಹೋಗಿದ್ದಲ್ಲ, ಆಕಿ ಉರ್ದಟ್ಟಿ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳಿದಕ್ಕೆ ನಾ ಉಡ್ದಟ್ಟಿದೆ ಅಂತೇಳಿ ಮ್ಯಾಕ್ ಟೈಟಲು ತಮ್ಮನೇಲಿ ಕೊಟ್ಟಿದ್ದೆ ಸ್ನೇಹಿತರೆ. ಅವ್ರು ಅದನ್ನೇ ನೋಡಿ ಕಮೆಂಟ್ ಹಾಕಿ ಹೋಗಿದ್ರು. ಇವತ್ತೇನು ವಿಡಿಯೋ ಮಾಡ್ಯಾರ, ಅದು ಕಮೆಂಟ್ ಡಿಲೀಟ್ ಆಗೈತೆ. ಅವ್ರ ಚಾನಲ್ ಏನಿಲ್ಲ, ಪ್ರತಿದಿನ ವಿಡಿಯೋ ನೋಡ್ತಿರ್ತಾರೆ. ಏನೋ ಮಿಸ್ಟೇಕ್ ಆಗೈತೆ. ಅದರಲ್ಲಿಂತ ನಾವು ಖುಷಿ ಪಟ್ಟನೆ ಸ್ನೇಹಿತರೆ. ಆ ಕಮೆಂಟ್ನಿಂತ ಹೆಂಗೆ ಇದು ಅಂತೇಳಿ ನನಗೆ ಖುಷಿ ಆಯಿತು. ಒಂಥರ ನೋಡಿ ನಿಮಗೂ ಖುಷಿ ಆಗುತ್ತೆ, ನಗು ಬರುತ್ತೆ. 1 ನಿಮಿಷ ಆಯ್ತು. ಇವಾಗ ಗ್ರಾಂಡ್ ಹಿಡಿದಿದ್ದಾರೆ ಸ್ನೇಹಿತರೆ. ಆಯ್ತು ರೀ. ಇನ್ನು ಹೊಟ್ಲಿದ್ದು ಹೆಣ್ಮಕ್ಳು 7 ತನ ಏನಿಲ್ಲ ನೋಡಿ, ಉಣ್ಣೋದಿಲ್ಲ ತಿನ್ನೋದಿಲ್ಲ, ಕುಂದಿರ್ಬೇಕು. ನಾನು ಕೂಡ ನೈಟಿ ಹೊಲಿಗೆ ಹಾಕಬೇಕು, ಸೀರೆಗಳು ಪಿಕೋ ಹಾಕಬೇಕು. ನಮ್ಮ ಮಗಳು ಬಂದಾಡ್ರಿ ಇಲ್ಲೇ, ಆಕೆ ಇಲ್ಲೇ ಕುಂದಿರ್ತೀನಿ ಅಂತೇಳಿ. ಹಂಗೆ ನನಗೂ ಆಕೆಗೆ ಟೈಮ್ ಪಾಸ್ ಆಗುತ್ತೆ ರೀ. ಅವಿ ಬಂದಿದ್ದಕ್ಕೆ ಬರ್ರಿ ಮತ್ತೆ ಸಿಗ್ತೀನಿ ನೋಡಿ. ನಾನು ಕೂಡ ನೋಡಿರಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿದೆ. ಅಷ್ಟು ಸೀರೆಗಳೆಲ್ಲ ಕಟ್ ಮಾಡ್ತೀನಿ. ಇಷ್ಟು ಪಿಕೋ ಹಾಕೋದು ನೋಡಿ. ತೊಗೊಳೋದು ಸೇಲ್, ಇಲ್ಲೇ ನನ್ನ ಕಡೆನೇ ಸೇಲ್ ಮಾಡ್ಕೊಳೋದು, ಇಲ್ಲೇ ಪಿಕೋ ಹಾಕಕ್ಕೆ ಕೊಡೋದು, ಇಲ್ಲೇ ತೊಗೊಳೋದು, ಇಲ್ಲೇ ಕೊಡೋದು ನೋಡಿ ಸ್ನೇಹಿತರೆ. ಇದೊಂದು ಪಾಲು ಹಚ್ಚಬೇಕು ಸೀರೆ. ಇವಾಗ 2 ನೈಟಿ ಕಟ್ ಮಾಡ್ತೀನಿ. ಅವ್ನು ನೈಟಿ 2 ಹೊಲಿತೀನಿ. ಟೈಮ್ 6 ಗಂಟೆ ಆಗಿಬಿಡ್ತೀರಿ. ಜ್ವಾದ ಹಿಟ್ಟಿಲ್ಲ ಸ್ನೇಹಿತರೆ. ಇವತ್ತು ಸಜ್ಜಿ ಇಟ್ಟು ಜ್ವಾದ ಹಿಟ್ಟು ಮಾಡಿ ಹೆಂಗಾರ ಇವತ್ತೊಂದಿನ ಸಾಗಿಸಿದೆ. ನಾಳೆ ನೋಡಿ ಚಪಾತಿ ಮಾಡಬೇಕು. ಇಲ್ಲಿಕ್ಕೆ ಗಿರ್ನಿಗೆ ಹೋಗ್ಬೇಕು ಇವತ್ತು. ಇಷ್ಟು ಹಿಂಗೆ ಮನೆಗೆ ಹಾಕಿ ಒಂದು ಕಡೆ ಹೋದ್ರೆ ಒಂದು ಕಡೆ ಇಲ್ಲಿ ನೋಡಿ. ಮೊನ್ನೆ ತೊಗರಿಬೇಳೆ ಹಾಕ್ಸೊಂಬಂದಲ್ಲ, ಅವ್ವ ಹಸ್ ಮಾಡಿ ಇಟ್ಟು ಹೋಗ್ಯಾಡ್ರಿ. ಶ್ರಾವಣಿನೂ ಸ್ಕೂಲಿಂತ ಬಂದಾಳ. 7ಕ್ಕೆ ಗ್ರಾಂಡ್ ಬಿಡ್ತದಂತ 7ರಿಂದ ಮನೆಯ ತೊಳಿಬೇಕು. ನಾಳೆಗೆ ಹೋಳ್ಗೆ ಮಾಡಬೇಕು. ನಾಳೆ ಮಾಡ್ತೀರಿ ದೀಪಕ್ಕ ನೀವು? ಬರ್ರಿ. ಮತ್ತು ನಾನು ನೈಟಿ ಹೊಲಿಗೆ ಹಾಕ್ತೀನಿ. ಹಾಕಿ ಇಷ್ಟು ಪಿಕೋ ಹಾಕ್ತೀನಿ. ಮತ್ತು ವಿಡಿಯೋ ಮಾಡ್ತೀನಿ ನೋಡಿರಿ. ಇವಾಗ ಒಂದು ಟಾಪು ಒಂದು ನೈಟಿ ಹಿಡ್ದೀನಿ. ಟಾಪಿನ 30, ನೈಟಿ 35, ಇದೊಂದು 35. ಇದೊಂದು ಇನ್ನೂ ಸೈಡ್ ಒಂದು ಹೊಲಿಗೆ ಹಾಕ್ಬಿಟ್ರೆ ಮುಗೀತು. ನಾಳೆ ಮೈಯ ಫಿಟ್ಟಿಂಗ್ ಮಾಡಿ ಕಾಲ ಮಡಿಚ್ಕೊಡ್ತೀನಿ ರೀ. ಅದಕ್ಕೆ ಮಾಡಿ ಟೈಮ್ 8-15 ನಿಮಿಷ ಕಮ್ಮಿ ಐತೆ. ಅವಸು ಬಟ್ಟೆ ಅವಿಸಿ ಎತ್ತಿಟ್ಟು ಪಿಕೋ ಮಿಷನ್ ಜೋಡಿಸಿ ಕುಮಾರ ಮ್ಯಾಗ ಮುಕ್ಕೊಂಡು ಆಸಿ ಪಾಸಿ ಎಲ್ಲ ಹಂಗೆ ಅದಾವ್ರಿ ಮ್ಯಾಗ. ಅವಿ 7 ಗಂಟೆಗೆ ಹೋಲ್ದೋಡಿ ಬೇಕಾ ಆಚ ಕಡೆ ನಮ್ಮ ಅಣ್ಣಮ್ಮ ಏತ್ ಬೈನ್ ಬಿಸಾಯ್ತಾರೆ. ವೈನಿ ಆಗ್ಬೇಕು ನಾಗ ಅವಿ ಸನ್ನೆ ಕಂಪಿತ್ತು ವೈನಿ ಅವಿ ಅಂತೀವಿ. ದೀಪ ಕರ್ತಾಳೆ ಅಲ್ಲಿ ನೋಡಿ. ಯಾರು ಬಂದ್ರ ನೋಡ್ರಿ. ಬಣ್ಣ ತೋರಿಸಿದ್ರೆ ಕೈಯಾಗ ಬಣ್ಣ. ನಾಳೆ ಆಡಿದಪ್ಪ ಬಣ್ಣ. ಇವತ್ತು ಅನ್ನತ್ತ ಬಣ್ಣ. ನಾಳೆಗೆ ಐತಿ, ಇವತ್ತು ಬಣ್ಣ ಆಡೋದು. ಬಣ್ಣ ಯಾಕ ಬರ ಅಂಗಡಿ ಮುಚ್ಕೊಂಬಂದಿ. ಹೆಜ್ಜಲಿ ಕದಾಕಿ 8ಕ್ಕೆ ಹಾಕ್ತಿದ್ದಿಲ್ಲ. ಅಯ್ಯ ಬ್ಯಾಸ್ರ
ಕೆಸರಾದ್ರೆ ಬಾಯಿ ಮುಸುರಿ ಅಲ್ಲ, ಕೈ ಕೆಸರಾದ್ರೆ ಬಾಯಿ ಮುಸುರಿ. ಕುಂತ ಕಾಲ ನನ್ನ ಮುಂದೆ ಕೂತ್ ಏನು ಮಾಡ್ತಿದ್ದೀರು? ಕಾಮಾಗ 300 ರೂಪಾಯಿ ಇರೋದು ನಿಂಗೆ ತಗೋದಿಲ್ಲ. ದುಡ್ಡಿ ಚಲೋ ನೀ ಮಾಡ್ಬಿಡವ, ನೀನು ಕಾಯಿ ಥರ ಮಾಡ್ಬಿಡೋದು. ಕಾಯಿ ಥರ ಹೊಡೆದಲ್ಲ ಟ್ಯಾಕ್ಸ್ ಸಾರಿ ಬಿಡೋ. ಕಾಯಿ ಥರ ಮಾಡ್ಸಿಲ್ಲ ನೋಡಿ ಸ್ನೇಹಿತರೆ. ಪುಟ್ಟಕ್ಕೆ ಈಗ ಬಾರಿ ತೆಗಿ ಬಾರಿ ಹೊಡೆಸ್ತಿ ಬಿಡು. ಚಿನ್ನ ಬಂದ್ ಮಾಡಿ ಚಿನ್ನ ಮಾಡಿದೆ ನೋಡ್ರಿ. ಪುಟ್ಟಕ್ಕ ಅಂಗಡಿ ಬಂದ್ ಮಾಡ್ಕೊ ಸೀದಾ ಈ ಕಡೆ ಬಂದು ಏನ್ ಮನೆ ಬಂದ್ಯಾ? ಏನ್ ಮಾಡಕತ್ತ ಸೀದಾ ಬ್ಯಾಸ್ರ ನೋಡಿ ಪುಟ್ಟಕ್ಕ ಚಂದ. ಪುಟ್ಟಕ್ಕ ಮನೆಗಿದ್ದ ಬ್ಯಾಸ್ರ ಅಂತಿದ್ದಿ, ಅಂಗಡಿ ಹೋಗಿ ಬ್ಯಾಸ್ರ ಅಂತಿ. ಜನ್ಮಕ್ಕೆ ಯಾವಾಗ ತಿರಲಿಲ್ಲ ಆ ಪುಟ್ಟಕ್ಕ, ಜನ್ಮಕ್ಕೆ ಯಾವಾಗ ತಿರಲಿಲ್ಲ. ಇಬ್ರು ಒಂದು ಬ್ಯಾಸ್ರ, ಒಬ್ರು ಒಂದು ಬ್ಯಾಸ್ರ. ಈಗ ಟಿಪ್ ಹಾಕ್ಬೇಕು. ನಾನು ನೆನ್ಸಾದ್ಯವ ಈ ಅಲ್ಲ ಸರ್, ಇಟ್ಟು ಮಾಡಿ ಬಂದು ಚಂದ ಕಾಟ್ ಕುಂತು ಬಂದು ಸುಮ್ಮನೆ ಆರಾಮ್ ಉಂಡು ಮುಕ್ಕೋದೆ ನಾನು ಮುಕ್ಕೊಳಕ್ಕೂ ಆರಾಮ ಇದ್ದಿಲ್ಲ. ಈಗ ಅವಶ್ಯ ಬೇಕು, ಅಡುಗೆ ಮಾಡ್ಬೇಕು, ಇಷ್ಟು ಪಿಕ್ ಹಾಕ್ಬೇಕು ಅಂತ ಒಂದು ಕರ್ಕೊಂಬ. ರೋಬಿ ಕಟಿಂಗ್ ಮಾಡ್ತಾರೆ, ರೋಬಿ ಚಂದ ಕಾಣ ಮುಕ್ಕೋತಾರ ಪುಟ್ಟಕ್ಕ ರೋಬಿ. ಬಾರ ಹೋಗ್ತಿ ತುಂಬಿಲ್ಲ ಯಾ ನೀ ಸೋಳೆ ಗೊತ್ತಿಲ್ಲ. ಸೈನಿ ಬಂದ ತುಂಬಿ ನಾಳೆ ಸೈನಿ ಬರ್ತಾರೆ ಮಾಡ್ತಾರೆ. ನೀರು ಬೇಕು ನಾಳೆ ಎದಕ್ಕೆ ತೀರು ಬನ್ನ ಹೌದು ತುಂಬಿಸ್ಬೇಕು. ಸೋಳಿ ಇದ್ದಿರ್ಬೇಕು ಪುಟ್ಟ. ಏನ ಮಧ್ಯಾಹ್ನ ಸೈನಿ ಬಂದ ಗೊತ್ತೇ ಇಲ್ಲ ನನಗ. ಬಣ್ಣ ಜೋರ ಆಡತ್ತಿ ಆಡ್ತ ಬಣ್ಣ ಬಣ್ಣ ಎಷ್ಟು ರೂಪಾಯಿ ಪುಟ್ಟಕ್ಕ? ಬಣ್ಣಕ್ಕೆ ಎಷ್ಟು ಕೊಟ್ಟಿಲ್ಲ ಅವು ಕೊಟ್ಟ ಅವನ್ನ ಕೊಡ್ಲಾರ ನನ್ ಕೈಗಿತ್ತೈತಿ. ಅಕ್ಕಿ ನನ್ ಫೋನ್ ಹಿಡ್ಕೊಂಡ ಫ್ರಿಜ್ ತೆಗ್ದ ಅಲ್ಲ ಐಸ್ ಕ್ರೀಮ್ ಕೊಟ್ಟಲ್ಲ ಅಕ್ಕಿ ಕೊಟ್ಟ ನಾ ಹಿಡ್ದೇನಿ ಕೈಗೆ ಇಷ್ಟತೈತಿ. ಫ್ರಿಜ್ಜಿಗೆ ಹಚ್ಚೈತೆ ಅಷ್ಟು ಸ್ಟ್ರಾಂಗ್ ಐತೆ ಏನು? ನೀವು ಸುಮಾರು ತರ್ಬೇಕು ಇಲ್ಲಿ ಚಲೋ ಹಾಕಿದ್ದೀರಿ ಹೋಗುತ್ತಾ ಹೋಗುತ್ತಿಲ್ಲ. ಅದೇ ನಾಳೆ ಇವು ಆಡ್ತೀನಿ ಹಾಕೋತ ಇವ ಎಷ್ಟು ಪುಟ್ಟಕ್ಕ ಅವು ಹಿಂಗೆ ಹಿಂಗೆ ಹೊಡಿಯೋದಲ್ಲ. ಅವು ಏನದು ಏನದು ಅವು ಬನ್ನಾಡುವ ಏಟದು 20-30 ಇವು ನಮ್ಮ ಮೊದಲು ಬಾಟ್ಲೆ ಹಾಕೋ ಆಡ್ದೇವ 20 ರೂಪಾಯಿ ಬೆಳೆ ಬಿಡಿ ಪುಟ್ಟವ. ಸುಮ್ಮ ಒಂದು ಬಾಟ್ಲಿ ತಗೊಂಡು ಬಣ್ಣ ಕೈಗಾಡಿಸಿ ಒಂದು ತೂ ತೊಡೋದು ಹಚ್ಚುಗುದ ಸಿಂಜಾ ಕೊಡ್ಸೋದು 20-30 ತಟಗ ತಂದಿದ್ದು. ನಿಮ್ಮ ಅಂಟಿ ಕೊಡ್ತಾವ ಆಗ ಕೊಡ್ತಾವ ಆಂಟಿ. ನಿಮ್ಮ ಅಂಟಿ ನಿಮ್ಮ ತಾಯಿ ಬಲ ಮಗ ಬಲ ಹೋರಿ ರೊಕ್ಕ ಕೊಳ್ಳೋ ಪುಟ್ಟಿನ ಕೊಟ್ಟೆ ಅಂದ್ರೆ ಮಾತನ್ನ ಹೇಳ್ತಾನೆ ಅದನ್ನ ಕರೆಕ್ಟ್ ಅದು ರೇಟ್ ಹೇಳ್ರಿ ರೇಟ್ ಅದಕ್ಕೆ. ಅದೇ ಕರೆಕ್ಟ್ 20 ಅದ 30 ಅದ. ನಾನು ಇಬ್ಬರಿಗೆ 20 ರೂಪಾಯಿ ಕಟ್ಸ್ಬಿಡ್ರಿ. ಅಕ್ಕಿ ನಿಂದೋರಿ ಅಕ್ಕಿ ಏನ್ ಆಕಿನ ಕೈ ಜಗದ ಮಾಡ್ರಿ. ಇಷ್ಟು ದೊಡ್ಡ ಯಾಡು 150. ಹೌದು ದೊಡ್ಡ್ರ ಬಾಟ್ಲಾಗ ಆಡ್ರಿ ಅಪ್ಪ ಬಾಟ್ಲಾಗ ಪುಟ್ಟಕ್ಕೆ ದೊಡ್ಡ ಯೋದ್ರಿ ಬಾಟ ಮಾಡಿ ಹೋಗ್ಬಿಡ್ತಾ ಪುಟ್ಟಿ ನೀನು. ಮತ್ತೆ ಅಡಿಗೆ ನೋಡ್ರಿ ಪುಟ್ಟಕ್ಕನು ಹೋಗಿಂದ ಅದನ್ನು ನೈಟಿ ಒಂದು ಸ್ವಲ್ಪ ಹೊಲಿದಿರ್ತಾರೆ ಹೊಲಕ್ಕೇರಿ ಉಸು ಅಟ್ಟು ಮ್ಯಾಗೆಲ್ಲ ಹಾಸಿಗೆ ಪಾಸಿ ಹಂಗೆ ಒದಿಸ್ತಾರೆ. ಅವಕ್ಕೆ ತಿಟ್ಟೆ ಇವೆಲ್ಲ ಬಟ್ಟೆ ತಳಗೆ ದೂಸಿ ಎತ್ತಿಟ್ಟು ನೋಡಿ. ನಾಳೆ ಇವತ್ತು ಹುಣ್ಣಿಮೆ ಆಗೈತಲ್ಲ, ನಾಳೆಗೆ ಹೊಯ್ಕೊಂಡು ಬಾ ಈಗ ಹೋಳಿಗೆ ಉಣ್ಬೇಕು ಅನ್ಸ್ನಿರ್ತಾರೆ. ಸಜ್ಜಕದೊಳಗೆ ಮಾಡಿಬಿಡ್ತೀನಿ ರೀ. ಏನು ಮಾಡಿ ಇಷ್ಟು ಸೀರೆ ಪಿಕ್ಕು ಹಾಕೋದು ರಾತ್ರಿ ಹಾಕ್ಲೇಬೇಕು ರೀ. ಇವೆಲ್ಲ ಜಂಪರ್ಗಳು ಅವ್ರು ಹಾಕಿ ಅವು ಹಾಳಿಗಳು ಇಟ್ಟು ನೋಡಿ. ಯಾಕೆ ಅವ್ರವ್ರ ಸೀರೆ ಅದರ ಹಾಕಿಡ್ಲಿಕ್ಕಂದ್ರೆ ನಾನು ಹರ್ಕೊಂಡು ತಿಂದು ಬಿಡ್ತಾರೆ ಸ್ನೇಹಿತರೆ. ಯಾಕೆ ಕ್ಯಾರಿ ಬ್ಯಾಗ್ ಕೊಡಬೇಕಿಲ್ಲ. ಶ್ರಾವಣ ಕಾಲದಿಂದ ಮುಗೀತು ರೀ. 9 ಬಂದೈತೆ. ಸಾಂಬಾರು ಮಾಡ್ತೀನಿ, ರೊಟ್ಟಿ ಐತೆ. ಇವತ್ತು ಗ್ರಾನ್ ಹಿಡ್ದತ್ತಲ್ಲ, ಗ್ರಾನ್ ಹಿಡ್ದವ್ರು ಕರಿಕಿ ಪರಿಕಿ ಹಾಕಬೇಕು ತಿನ್ನಬಾರ್ದು. ಜೋಳ ಬಿಸಂಬಲ್ರಿ ನಾಳೆಗೆ ಹೋಳಿಗೆ ಮಾಡ್ತೀನಿ. ನಾಳೆ ಇಟ್ಟಿದ್ರೆ ಜೋಳ ಬಿಸಂಬರ್ಬೇಕು ರೀ. ಯಾಕಂದ್ರೆ ಇವತ್ತು ಸ್ವಲ್ಪ ಸಜ್ಜಿ ಇಟ್ಟು ಸ್ವಲ್ಪ ಜೋಳ ಇಟ್ಟಿತ್ತು ಅವ್ರಿಗೆ. ಸಜ್ಜಿ ರೊಟ್ಟಿ ಒಟ್ಟನ ಮುಡ್ರು ಸಜ್ಜಿ ರೊಟ್ಟಿ ಉಣ್ಣ ನೋಡಿ ಸ್ನೇಹಿತರೆ ಅವ್ರಿಗೆ. ಹಿಂಗೆ ಅಂತೇಳಿ ನಾನು ಜೋಳ ರೊಟ್ಟಿ ಮಾಡಿದೆ. ಈಗ ನಾನು ಸಜ್ಜಿ ರೊಟ್ಟಿ ಉಂಡಿನಿ. ನಾಳೆ ಸಜ್ಜಿ ರೊಟ್ಟಿ ಉಣ್ಬೇಕು ರೀ. ಶ್ರಾವಣಿ ಒಂದು ಗಂಗಾಳಿದ್ದು ಡಬ್ಬಿ ತೊಳ್ಕೊಂಬಂದು ನೀರು ತುಂಬಿಸ್ತಾವ. ನಾಳೆ ಬಣ್ಣ ಆಡ್ತೀರಿ, ನೀರು ಬೇಕು. ಬರ್ರಿ ಈ ಕಡೆ ಸಾಂಬಾರು ಮಾಡಾಕತ್ತೀನಿ. ಟಮಾಟಿ ಹುರಿಯಾಕತ್ತೀನಿ ಸಾಂಬಾರು ಮಾಡಕ್ಕೆ. ಅಕ್ಕ ಅನ್ಬೇಕು ಯಾಕ ಈ ಕಡೆ ಶೇಂಗಾ ಹುರಿದೀನಿ. ಶೇಂಗಾ ಹುರಿದೀನಿ ಸಾಂಬಾರು ಮಾಡಕ್ಕೆ. ಸಾಂಬಾರು ಒಂದು ಮಾಡಿಬಿಡ್ತೀನಿ. ರೊಟ್ಟಿ ಅದಾವ ಊಟ ಮಾಡಿದ್ರೆ ಆಯ್ತು. ನೀ ಹಳೆ ಹಿಂಗೆ ಹಳೆ ಹಾಕೋತಿದ್ದಿಲ್ಲ ಮತ್ತು ಹೊಸ ಹಿಂಗೇನದು. ಬರ್ರಿ ಮತ್ತೆ ಸಿಗ್ತೀನಿ ನಿಮ್ಮ ಸಾಂಬಾರು ಮಾಡಿ ಊಟ ಮಾಡಾಗ.
ನೋಡಿ ಸ್ನೇಹಿತರೆ, ಇದು ಮೊನ್ನೆ ಹೋದಾಗ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ ಮುದ್ದೆ ಬಳಕೆ ಹೋದಾಗ. ಅದು ವಿಡಿಯೋ ನಿಮ್ಮ ಕೂಡ ಶೇರ್ ಮಾಡ್ಬೇಕಂತ ಮಾಡೀನಿ. ಶೇರ್ ಮಾಡೋಕ್ಕೆ ಆಗಿದ್ದಿಲ್ಲ, ಅದಕ್ಕೆ ಈ ವಿಡಿಯೋ ಕೂಡ ಶೇರ್ ಮಾಡಿದ್ರಂತ ಮಾಡಿದ್ದು ನೋಡಿ. ಸುಮ್ಮನೆ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಬಂದಿರ್ತೀವಿ. ಇಲ್ಲಿ ಅರ್ಧ kg ಬೆಳ್ಳುಳ್ಳಿ ತೊಗೊಂಡು ಸ್ನೇಹಿತರೆ. ಅವತ್ತು ಹಾಕ ನೋಡಿ, ಹೊಟ್ಟೆ ಪಾಡಿಗೆ ಹೆಣ್ಮಕ್ಳು ಯಾವ ರೀತಿಯಾರ ದುಡಿಬೋದು ಸ್ನೇಹಿತರೆ. ನಮ್ಮ ದುಡಿಯೋಕ್ಕಾಗ ಅಕ್ಕ ಪುಂಡೆ ಪಲ್ಯ ಒಯ್ಯಕ್ಕೆ ಬಂದವಳೆ. ಅಲ್ಲಿ ಪುಂಡೆ ಪಲ್ಯ ಕಾಯಿ ಪಲ್ಯ ಮಾಡ್ತಾಳೆ ಈ ಅಕ್ಕ. ಪ್ರತಿಯೊಂದು ಕಿರಾಣಿ ಐಟಮ್ಸ್ ಎಲ್ಲ ಇರ್ತೈತೆ. ನಾ ಬೆಳ್ಳುಳ್ಳಿ 60 ರೂಪಾಯಿಗೆ ಅರ್ಧ kg ಅಂದ್ಲು. 50 ರೂಪಾಯಿ ಮಾಡಿ ಅರ್ಧ kg ಕೊಡ್ರಿ ಅಂದೆ. 50 ರೂಪಾಯಿ ಮಾಡಿ ಅರ್ಧ kg ಕೊಟ್ಟರು ಸ್ನೇಹಿತರೆ. ತೊಗೊಂಡು ಕೇರಿ ಹೊಂಟು ನೋಡಿ. ಈ ಕಡೆ ಬರೀ ಬ್ಯಾಳೆ ಪಾಳೆ ಏನೂ ತೊಗೊಳಿಲ್ಲ, ಯಾಕಂದ್ರೆ ತೊಗರಿಬೇಳೆ ಅವ ಆಲ್ಮೋಸ್ಟ್ ಕಟ್ಟತ್ತಾಳೆ ನೋಡಿರ್ಬೇಕು ನೀವು. ತೊಗೊಂಡು ತಳ್ಯಾಕೆ ಹೊಂಟೀನಿ ರೀ. ಅಲ್ಲಿ ನಿಂತ ಸ್ನೇಹಿತರೆ ಸೀದಾ ನಾನು ಪೊಲೀಸ್ ಸ್ಟೇಷನ್ ಕಡೆ ಹೋಗೋದಿತ್ತು, ಕೆಲಸ ಇತ್ತು. ಪೊಲೀಸ್ ಸ್ಟೇಷನ್ ಕಡೆ ಬಂದು ನೋಡಿ ಯಾಕೆ ಏನು ಅಂತ ವಿಚಾರ ನಿಮಗೂ ಶೇರ್ ಮಾಡ್ಬೇಕಂದೆ. ಮೊನ್ನೆ ನನಗೆ ಹಂಚ್ಕೊಳಕ್ಕಾಗಲಿ, ಯಾಕೆ ಪೊಲೀಸ್ ಸ್ಟೇಷನ್ ಕಡೆ ಹೋದ್ಲು ಅಕ್ಕ, ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋದ್ಲು ಅಂತ ಅಂತಿರಬೇಕು. ನನ್ನ ಜೀವನದಲ್ಲಿ ನಾನು ಹೋಗಿದ್ದು ಒಂದೇ ಟೈಮು ಸ್ನೇಹಿತರೆ, ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ಅದು ಯಾವಾಗ ಏನು ಅಂದ್ರೆ ನಮ್ಮ ಯಜಮಾನ್ರು ತೀರ್ಕೊಂಡಿರಲ್ಲ, ಅವಾಗೇ ನನಗೆ ಗೊತ್ತು ಪೊಲೀಸ್ ಸ್ಟೇಷನ್ನ. ಮಮ್ಮಿ ನೋಡಿದ್ದಿಲ್ಲ ನಾನು ಒಟ್ಟ ಪೊಲೀಸ್ ಸ್ಟೇಷನ್ ಹೋಗಿಲ್ಲ. ಅಲ್ಲೇ ಪೊಲೀಸ್ ಸ್ಟೇಷನ್ ಕಡೆ ಮಗ್ಲ ನನ್ನ ಕೆಲಸ ಇತ್ತು ಸ್ನೇಹಿತರೆ. ಇಲ್ಲಿ ನೋಡಿ ರೋಡ್ ಸೈಡ್ ಗಾದಿ ಪಾದಿ ಮಾರಾಕತ್ತಾರ, ಹಂಗೆ ಓದ್ತೀನಿ ರೀ. ಇದು ಯಾಕಡೆ ಅಂದ್ರೆ ಸ್ನೇಹಿತರೆ ಬಿದಿರ್ಕುಂದಿ ರೋಡ್ ನೋಡಿ, ಬಿದಿರ್ಕುಂದಿ ರೋಡು ತಳ್ಯಾಕೆ ಹೋದ್ರೆ ಪೊಲೀಸ್ ಸ್ಟೇಷನ್ ನೋಡಿ ಸ್ನೇಹಿತರೆ. ಫೈನಲ್ಲಾಗಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದೆ. ಯಾಕೆ ಬಂದಿರ್ಬೇಕು ಏನು ಬಂದಿರ್ಬೇಕು ಅನ್ಕೋಬೇಡಿ, ಏನೂ ಇಲ್ಲ. ಸುಮ್ಮ ಈ ಕಡೆ ಪೊಲೀಸ್ ಸ್ಟೇಷನ್ ಮಗ್ಲಂದು ಕೆಲಸ ಇತ್ತಲ್ಲ, ಹಿಂಗಾಗಿ ಬಂದಿದ್ದೆ. ಅದಕ್ಕೆ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ನಮ್ಮ ಮುದ್ದೆಬಾಳ ಪೊಲೀಸ್ ಸ್ಟೇಷನ್ ಹೆಂಗೈತಿ ಹೆಂಗಿಲ್ಲ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಮುದ್ದೆಬಾಳ ಪೊಲೀಸ್ ಸ್ಟೇಷನ್ ಎಲ್ಲೈತೆ ಅಂತ ನನಗೆ ಗೊತ್ತಿದ್ದಿಲ್ಲ, ಇದೇ ಫಸ್ಟ್ ಟೈಮು. ಯಾಕಂದರೆ ಎಲ್ಲ ನಾವೇ ನಿಭಾಯಿಸ್ಬೇಕಲ್ಲ ನೋಡಿರ್ತೀವಿ. ನೋಡಿ ಸ್ನೇಹಿತರೆ, ಸಾಂಬಾರು ಮಾಡಿದ್ದು ಆಯಿತು, ಊಟನೂ ಆಯಿತು. ಇನ್ನೂ ಒಂದು ರೊಟ್ಟಿ ಉಳಿತು ನೋಡಿ. ಶಿವಕುಮಾರ್ ಅವನ್ನಂದ್ರೆ ಹೆಚ್ಚು ಮಾಡಿ ಹಂಗೆ ಹೊಂಟ ನೋಡಿ. ಹಸಿ ಹಾಸ್ಬೇಕು ಈಗ ಅವ್ರಿಗೆ. ನೀರು ಬಂದವು, ನೀರು ಪೈಪ್ ಹಚ್ಚಿನಿ, ಅವು ನೀರು ಬರೋದು ಹೋಗೋದು ಮಾಡಾಕತ್ತ. ಹಸಿ ಹಾಕ್ಸ್ಬೇಕ್ರಿ ಅಂತ ನಾ ಅಂತೀನಿ. ಶ್ರಾವಣಿ ಹಸಾಕತ್ತಾವ ನೋಡಿ. ಯಾಕವ ನಿದ್ದೆ ಬಂದೈತ್ಯಾ, ಅದಕ್ಕೆ ಹಸಾಕೊಳಕತ್ತೀನು. ಹಾಸ್ಕೊಡ್ದೆ. ಈ ಕೈ ತೊಗೊಬರೋ ಉಣ್ಣು ಬಿಟ್ಟು ಯಾಕೆ ಅಯ್ಯೋ. ಬರೀ ನೀರು ಬಂದವು, ನೀರು ತುಂಬ್ಕೋತೀನಿ. ಈ ಮುಂಜಾನೆ ಚಂತ ಹರಿದಾವಂತ್ರಿ, ನೀರು ಬೈದೆ ನೋಡಿಲ್ಲ ನಾನು. ಯಾಕೆ ಅವಿ ಒಂದು 11:15ಗೆ ಗ್ರಾನ್ 12ಕ್ಕೆ ಕುಂದಿರ್ಬೇಕಕ್ಕ. 11:15ಗೆ ಬಂದುಬಿಟ್ಟಾಳ. ಗ್ರಾನ್ ಹಿಡಿತಿದೆ ಅಂತ ಅವಿಗಳು ಮತ್ತೆ ಹಾಕೋತಾರೆ. ನೀರು ತುಂಬಿರಲಿಲ್ಲ. ಇಷ್ಟು ಸೀರೆ ಕಟ್ ಮಾಡೀನಿ, 100 ರೂಪಾಯಿ ಟಿಚ್ ಮಾಡೀನಿ. ಹಿಂಗಾಗಿ ನೋಡಿಲ್ಲ ಸ್ನೇಹಿತರೆ. ನೀರು ತುಂಬಿ ನಮ್ಮ ಸಿಗ್ತೀವಿ ನೋಡಿ. ನೋಡಿರಿ ಇವಾಗ ಫೈನಲ್ಲಾಗಿ ನೀರು ಎಲ್ಲ ತುಂಬಿ ಬ್ಯಾರಲ್ ಕಚ್ಚಿ ಬಂದೀನಿ. ಬ್ಯಾರಲ್ಕೊಂದು ಬಂದ್ ಮಾಡಿದ್ರೆ ಮುಗೀತು. ಟೈಮು 10 ಗಂಟೆ ಆಯಿತು. 10 ಗಂಟೆ ಅಂತ ಪಿಕೋ ಮಿಷನ್ ಜೇಂಟ್ ಮಾಡಿ ಪಿಕೋ ಹಾಕೋದಂದ್ರೆ ಸಾಮಾನ್ಯ ಅಲ್ಲ ಸ್ನೇಹಿತರೆ. ಮಾಡಲೇಬೇಕು ನಾವು. ಚಂತನ ಎಷ್ಟು ಮಾಡ್ಬೇಕಂತ ಕರೆಂಟ್ ಒಂದು ಹೋಗೋದು ಬರೋದು. ಹಳ್ಳಿ ಕಡೆ ಇನ್ನು ಬ್ಯಾಸಿ ಬಂತು ನೋಡಿ, ಇನ್ನು ಕರೆಂಟಿಂದ ಒಂದು ಪ್ರಾಬ್ಲಮ್ ಸ್ನೇಹಿತರೆ. ಯಾಕಂದ್ರೆ ಕರೆಂಟು ಹೆಂಗೆ ಕೊಡೋದಿಲ್ಲ ಭಾಳ. ಮತ್ತು ಮಳೆಗಾಲಗಾರ ನೀರು ಇರ್ತಾವೆ, ಜಾಸ್ತಿ ಕರೆಂಟ್ ಉತ್ಪತ್ತಿ ಆಗುತ್ತೆ ಕೊಡ್ತಾರೆ. ಬ್ಯಾಸಿಯಾಗ ನೀರು ಕಮ್ಮಿ ಇರ್ತಾವೆ ನೋಡಿ, ಕರೆಂಟ್ ಉತ್ಪತ್ತಿ ಮಾಡೋದು. ನೀರಿನಿಂದ ಉತ್ಪತ್ತಿ ಆಗುತ್ತಂತ್ರಿ ಕರೆಂಟು. ನನಗೂ ಅಷ್ಟೊಂದು ಗೊತ್ತಿದ್ದಿದ್ದ ನೀರಿನಿ. ರಿಂಗು ಸ್ನೇಹಿತರೆ ಯಾವಾಗ ಬರೀ 15,000 ರೂಪಾಯಿ ಕೊಟ್ಟು ಏನೋ ಗೊತ್ತಿ ಗೃಹಲಕ್ಷ್ಮಿ ರೊಕ್ಕ ಹಣ ಹತ್ತಿಟ್ಟು ಇದೊಂದು ಜೋಡಿ ರಿಂಗ್ ತೊಗೊಂಡೆ. ಇವಾಗ ರಿಂಗ್ ತೊಗೊಳೋದಲ್ಲ, ಅದ್ರ ಗುಂಡು ಸನಿಯಾಗಿ ತೊಗೊಳಕ್ಕಾಗಲ್ಲ ಸ್ನೇಹಿತರೆ. ತಳಗೈತಿಲ್ಲ ರೀ ಗುಂಡು, ಇಂಥ ಗುಂಡು ಸನಿಯಾಗಿ ತೊಗೊಳಕ್ಕಾಗಲ್ಲ, ಅಷ್ಟು ತುಟ್ಟಾಗೈತೆ. ಮೊನ್ನೊಬ್ಬರು ಹೋಗಿದ್ರಂತ ರಿಂಗ್ ತರಾಕ, 30,000 ರೂಪಾಯಿ ಹೇಳಿದ್ರಂತ. ಇದಕ್ಕೆ ಸಣ್ಣ ಇದ್ದು ಅಂತ ಸ್ನೇಹಿತರೆ. ಶ್ರಾವಣಿಗೆ ಒಂದು ಅವಾಗ ತೊಗೋಬೇಕಂತ ಅವನು ಶಾಡಿದ. ಈ ಸಂಸಾರ ಜಂಬಾಟ್ನೆ ತೊಗೊಳಕ್ಕಾಗ ನೋಡಿ. ಅದ್ರಾಗ ಹಾಕಿದ್ದು ಶ್ರಾವಣಿದು ಸಾಲಿ ವಾದ ವರ್ಷ ಕಮ್ಮಿ ಇತ್ತು ಸ್ನೇಹಿತರೆ. ಈ ಸಲ ಹೆಚ್ಚಿಗೆ ಐತೆ. ನಾನು ರಿಂಗ್ ಹಾಕ್ಕೊಂಡು ಚಂದ ಕಾಣ್ತಾವ್ರಿ. ರಿಂಗ್ ಚಂದ ಕಾಣ್ತಾವೆ, ಗುಮ್ಕೆ ಚಂದ ಕಾಣ್ತಾವು, ಗೊತ್ತಿಲ್ಲ. ಬಟ್ ನನಗೆ ಕಿವಿ ಸಲ ರಿಂಗ್ ಹಾಕ್ಕೊಂಡಿನಿ. ರಿಂಗಿಗೆ ದಿನ ಕಿವಿ ಜರಿತಾವೆ ಸ್ನೇಹಿತರೆ. ಹಿಂಗೆ ರಿಂಗ್ ನಾ ಭಾಳ ಜಾಸ್ತಿ ಹಾಕೋಣಲ್ಲ. ಒಬ್ರೊಬ್ರು ನನ್ನ ಕಿವಿ ಭಾಳ ಜರ್ದ ನೋಡಿ. ಈಗ ಒಬ್ರೊಬ್ರು ಕಿವಿ ಹರಿದೋಗಿರ್ತಾವೆ ರೀ, ಕಡ್ಯಾಕಾಗಿರ್ತಾವೆ ಸ್ನೇಹಿತರೆ. ನಾವು ಸಣ್ಣವರಿದ್ದಾಗ ಜೋಗಿರ್ ಸಾಮಾನು ಹಾಕ್ಕೊಂಡು ನನಗೆ ಆಯಿ ಬರ್ತಿದ್ದಿಲ್ಲ, ಆದರೂ ಹಾಕ್ಕೊಂಡೆ ದೊಡ್ಡ ಇವೆಲ್ಲ ಕಿವಿ ಬಂಗಾರ ಸಾಮಾನೇ ಆಯಿ ಬರ್ತಾಯಿಲ್ಲ ಸ್ನೇಹಿತರೆ. ಇನ್ನು ಜೋಗಿರ್ ಸಾಮಾನು ಯಾವಾಗ ಆಯಿ ಬರ್ಬೇಕ್ರಿ ನೋಡಿರಿ. ಈ ಕಿವಿ ಎಷ್ಟು ಉದ್ದ ಜರ್ದಾವ್, ಈಚೆ ಕಡೆ ನೋಡಿ ಭಾಳ ಜರ್ದಾವ್ ನೋಡಿ. ಏನಪ್ಪ ಮುಂಜಾನೆ ಬಣ್ಣ ಎಲ್ಲರೂ ಕಮೆಂಟ್ ಏನು ಹಾಕಿದ್ರೆ, ಶ್ರಾವಣಿ ಸೂಪರ್ ಡ್ಯಾನ್ಸ್ ಮಾಡ್ಯಾಡ್ರಿ ಅಕ್ಕ, ಶ್ರಾವಣಿ ಚಂದ ಕಾಣಕತ್ತಾಳ, ನೆದರ್ ತೆಗೀರಿ ಅಂತ ಎಲ್ಲರೂ ಹೇಳಿರಿ. ಅವು ನಿನ್ನೆ ಡ್ಯಾನ್ಸ್ ಮುಗಿದಾವು, ಇನ್ನೂ ನೆದರ್ ತೆಗೆದಿಲ್ಲ ರೀ. ನಾಳೆ ಮುಂಜಾನೆ ಅಕ್ಕಿದು ಹೆಂಗಾದ್ರೂ ಹೋಳಿ ಅಲ್ರಿ, ನಾಳೆ ಹೋಳಿ ಬಣ್ಣ ಆಡ್ತಾರೆ ಸ್ನೇಹಿತರೆ, ಹೋಳಿ. ಹಿಂಗಾಗಿ ನಾಳೆ ಸ್ಕೂಲ್ ರಜೆ ಇರುತ್ತೆ. ಲೇಟ ಮುಂಜಾನೆ ಬೆಳಗ್ಗೆ ಹೋಗಿಬಿಡ್ತಾರೆ ರೀ. ನಾ ಇವಾಗ ನೆದರ್ ತೆಗಿಲ್ಲ ರೀ.
ಬಾಯ್ ವರ್ಷಗೋ ಉಂಡು ಊಟ ಉಂಡು ಬಂದು ನಾಳೆ ಸೂಟಿ ಇರ್ತೀರಿ ಹೆಂಗಾದ್ರು ಹೆಂಗೆ ನೀರು ಒಲಿ ಹಚ್ತೀನಲ್ಲ ಅಲ್ಲೇ ಒಂದಿಟ್ಟು ಮೆಣಸಿನ್ಕಾಯಿ ಉಪ್ಪು ಎಲ್ಲ ಹುಳಿ ಹಾಕ್ಬಿಡ್ತೀನಿ ರೀ. ಇದು ಮಕ್ಕಳಿಗೆ ಕಣ್ಣು ದೃಷ್ಟಿ ಭಾಳ ಸುಮಾರು ಸ್ನೇಹಿತರೆ. ಕಣ್ಣು ದೃಷ್ಟಿ ಆಯ್ತಂದ್ರೆ ಮನುಷ್ಯ ಹೇಳಿಗಲ್ಲ. ಶ್ರಾವಣಿ ಮತ್ತು ನಿನ್ನೆ ತಲೆ ಇಕ್ಕಿದ್ದೀನಿ ರೀ. ಮತ್ತು ಏನು ಹೋಗಿದ್ದು ಇಕ್ಕಿ ಹಂಪು ಹರಿದಿದ್ದು ನೀವು ಏನು ಮತ್ತು ಒಂದು ಏನು ಸಿಕ್ತಿರಿ ಅವ್ವ ತಲೆನೂ ಜೂಜು ಅನ್ನಕತ್ತಿತ್ತವ. ಶ್ರಾವಣಿ ತಲೆಗೆ ಏನು ಬಿದ್ದ ನೋಡು ಅಂದ್ಲವ್ವನು. ನೋಡಬೇಕು ಸ್ನೇಹಿತರೆ, ನಾಳೆ ಸಾರಿರಲ್ಲ ಹೆಂಗಾದ್ರು. ಶ್ರಾವಣ್ ಕುಮಾರ್ ಒಂದು ವಿಡಿಯೋ ಮಾಡ ಇವತ್ತು ಯಾಕೋ ಬಂದ ನೋಡಿ. ಶ್ರಾವಣ ಒಂದು ಹಾಡಾಡು. ಉಂಡೆ ಉಂಡೆ ತೆಂಗಿನಕಾಯಿ ಮರ ಮೇಲಿದೆ ಏನು ಚಿಕ್ಕ ಏನೈತಲ್ಲ ಹೇಳು. ಉಂಡೆ ಉಂಡೆ ತೆಂಗಿನಕಾಯಿ ಮರದಲ್ಲಿದೆ ಅಲ್ಲ. ಉಂಡೆ ಉಂಡೆ ತೆಂಗಿನಕಾಯಿ ಮರದ ಮೇಲಿದೆ ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಭೂಮಿ ಒಳಗಿದೆ ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಭೂಮಿ ಒಳಗಿದೆ ಮತ್ತೆ ಒಳಗಿದೆ ಭೂಮಿ ಒಳಗಿದೆ ಏನು ಶಂಗ ಸಣ್ಣ ಸಣ್ಣ ಇರ್ತಲ್ಲ ಗುಮ್ನಾಗ ಇರ್ತಲ್ಲ ಭೂಮಿ ಗುಮ್ ಇರ್ತಲ್ಲ ಭೂಮಿ 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 ನೋಡ್ರಿ ಅಲ್ಲಿ ಮ್ಯಾಗ ಹತ್ತಿ ಗಾವೆಲ್ಲ ಆ್ಯಕ್ಟಿಂಗ್ ಮಾಡಿ ಆಡ್ತಾರಂತವ. ಆಡ್ತಾನ ಆಡಕ್ಕೆ ಕೇಳ್ಕೊಂಬರಿ. ಭಾಳ ದಿನ ಆಯ್ತು ನೀವು ಶ್ರಾವಣ ಆಡಕ್ಕೆ ಕೇಳಾಕತ್ತಿಲ್ಲ. ಆಡಪ್ಪ. ಬಾಬಾ ಬಸವಣ್ಣ ಗೆಜ್ಜೆ ಕಾಕುಸುತ್ತ ಸೈ 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 ಗಲ್ಕು ಗಲ್ಕು ಅತ್ತೆ ಮನೆಗೆ ಹೋಗೋಣ ಅವನಿಗ ತಿನ್ನೋಣ ಸೈ 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 ಅಲ್ಲಿಂದ ಇಲ್ಲಿಗೆ ಬರೋಣ ಮತ್ತೆ ಮಲಗೋಣ ಬಾಬಾ ಬಸವಣ್ಣ ಗೆಜ್ಜೆ ಕಾಕುಸುತ್ತ ಸೈ 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 ಗಲ್ಕು ಎನ್ಸುತ್ತ ವಾಲಿ ಮೇಲೆ ಹುಡುಕುತ್ತ ಬ ಬ ಬಸವಣ್ಣ ಗೆಜ್ಜೆ ಕಾಕುಸುತ್ತ ಆತು. ಅದು ಬಿಡಿ ಇನ್ನೊಂದು ಹಾಡು. A B C D D for apple G for egg ಮತ್ತೆ ಸಾರಿಗೆ ಎದಕ್ಕೆ ಹೋಗ್ತಿ ಮತ್ತೆ ನೀನು ಒಂದು ಹಾಡು ಯಾವುದು? ಇದು ಒಂದು ಹ್ಞೂ ಎರಡು ಮೂರು ಮೂರು ಹ್ಞೂ ನಾಲ್ಕು ಹ್ಞೂ 10 5 5 ಹ್ಞೂ 10 6 6 ಹ್ಞೂ 9 ಹ್ಞೂ 10 ಹ್ಞೂ 11 ಹ್ಞೂ 19 ಹ್ಞೂ 20 ಏ ಭಾಷಣ ಇದೆಯಪ್ಪ. ನೀನು ನಾಳೆ ಪೊಲೀಸ್ ನೌಕರಿ ಕೊಡ್ತಾರೆ ನೋಡಿ. ನಾಳೆಗೆ ಕೊಡ್ತಾರೆ ಪೊಲೀಸ್ ನೌಕರಿ. ನೀ ಶಾಲೆ ಕಲಿದ ಬೇಡ ಇಟ್ಟು ಶಾನೆ ಇದೆಯಾ ಯಪ್ಪ. ಒಂದರ ಕೆಟ್ಟದ ಹಾಡ ನೀವು ಓದಿದ್ದು ಆಡ ಬೇಡ, ನೀವು ಓದೋದು ಬೇಡ ಯಪ್ಪ. ಸಾಕಪ್ಪ ಯಪ್ಪ. ನೀ ಆಡಾಡು. ಹಾಂ ಪಾಟಿ ಮೇಲೆ ಪಾಟಿ ನಮ್ ಶಾಲೆ ಸೂಟಿ ಗುರುವಾರ ಶಾಂತಿ ರಾಕಿಲ್ಲ ಚಿಂತಿ ಬಾ ಹೇಳಿ ಗುಡ್ ನೈಟ್ ಹೇಳ್ಬಿಡು. ಮತ್ತೆ ಬಾ ಹೇಳಿ ಗುಡ್ ನೈಟ್ ಹೇಳ್ಬಿಡಪ್ಪ. ಸಾಕು ನಿಮ್ದು ನೋಡಕ್ಕೆ ಯಾವುದು? ಬಾ ತೆಂಗಿನಕಾಯಿ ಬನ್ನಿಗೆ ತೆರೆ ಹೂವಿನ ತೋಟಕ್ಕೆ ಹೋಗೋಣ ಬಗೆ ಬಗೆ ಹೂವನ್ನ ಕೊಯ್ಯೋಣ ಚಂದ ಮಾಲೆ ಮಾಡೋಣ ಸುತ್ತಮುತ್ತ ತಿರುಗೋಣ ಉದ್ಯ ಬುದ್ಧಿ ಬೇಡೋಣ. ಎಲ್ಲಿ ಬೇಡ್ತೀರಿ? ಅಲ್ಲ ಸರ್. ಬಾಯ್ ಹೇಳಿ ಗುಡ್ ನೈಟ್ ಹೇಳ್ಬಿಡು. ಬಾಯ್ ಗುಡ್ ನೈಟ್. ಬಾಯ್ ಸ್ನೇಹಿತರೆ ಗುಡ್ ನೈಟ್. ಬಾಯ್ ಸ್ನೇಹಿತರೆ ಗುಡ್ ನೈಟ್. ನಡಿ ಮುಖಾಡ್ರಿ ನೀವು.